ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ಪ್ರತಿ ತಿಂಗಳು ತಟ್ತಾನೆ ಇದೆ. ಈಗ ಈ ಸಾಲಿಗೆ ಬರ್ತಾ ಇರೋದು ವಿದ್ಯುತ್. ಹಾಗಾದ್ರೆ ಈ ಪಿಂಚಣಿಗಾಗಿ ವಿದ್ಯುತ್ ದರ ಏರಿಕೆ ಮಾಡಿರೋ ವಿಚಾರಕ್ಕೆ ಜನಾಕ್ರೋಶ ಹೇಗೆ ಸ್ಫೋಟ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ನಾವು ಕೊಡ್ತೀವಿ. ಮಧ್ಯಮ ಬಡ ಜನರ ಮೇಲೆ ಸರ್ಕಾರ ಸವಾರಿ ಮಾಡ್ತಾ ಇದೆ. ಒಂದ್ ಕಡೆಗೆ ಗ್ಯಾರಂಟಿ, ಮತ್ತೊಂದ್ ಕಡೆಗೆ ಜನರಿಗೆ ಮೋಸ ಆಗ್ತಾ ಇದೆ ಅನ್ನೋದು ಜನರ ಮಾತು. ನಮ್ಮ ಬಳಿಯೇ ಕಿತ್ತು ಮತ್ತೆ ನಮಗೆ ಕೊಡ್ತಾ ಇದ್ದಾರೆ ನೋಡಿ ಇವರು ಅಂತ ಹೇಳ್ತಾ ಇದ್ದಾರೆ. ಪೆನ್ಷನ್ ಕೊಡೋದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಜನ ತಮ್ಮ ಸಿಟ್ಟನ್ನ ಪ್ರದರ್ಶಿಸ್ತಾ ಇದ್ದಾರೆ. ಪಿಂಚಣಿಗಾಗಿ ವಿದ್ಯುತ್ ದರ ಏರಿಕೆಗೆ ಜನ ಇದು ಅವೈಜ್ಞಾನಿಕ ನಿರ್ಧಾರ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಏನು ಮಾಡೋಕ್ಕಾಗತ್ತೆ, ಅವ್ರು ಏನು ಮಾಡ್ತಾರೋ ನಾವು ಅನ್ಭವಿಸ್ಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗತ್ತೆ. ಒಂದ್ಸರಿ ವೋಟ್ ಮಾಡಿ ತಪ್ಪು ಮಾಡಿದ್ದೀವಿ, ಅದೇ ಹಿಂಗೆ ಅದನ್ನು ಅವ್ರು ಏನು ಮಾಡ್ತಾರೋ ಅದನ್ನ ಅನ್ಭವಿಸ್ಬೇಕಷ್ಟೇ. ಇವಾಗ ಏನು ಮಾಡೋಕ್ಕಾಗತ್ತೆ? ಕರೆಂಟ್ ಬಿಲ್ಲು ಕೆಲವರಿಗೆ ಫ್ರೀ ಇರುತ್ತೆ, ನಮ್ಗೆ ಡಬಲ್ ಬರುತ್ತೆ. ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ನಾವೇನು ಆ್ಯಕ್ಷನ್ ತೊಗೊಳಕ್ಕಾಗತ್ತೆ? ಹೊರೆ ಅನಿಸುತ್ತೆ. ಯಾಕೆ ಅನಿಸಲ್ಲ? ಇವಾಗ ದಿನ ನಿತ್ಯ ಇವತ್ತು ಹಾಲಿನ ರೇಟ್ ಜಾಸ್ತಿ, ಒಂದು ದಿವಸ ಕಾಫಿ ಪೌಡರ್ ರೇಟ್ ಜಾಸ್ತಿ, ಗ್ರಾಹಕರ ಮೇಲೆ ಹಾಕೋಕ್ಕಾಗಲ್ಲ. ನಾವು ಅದೇ ರೇಟಲ್ಲಿ ಇದ್ದೀವಿ ಇವಾಗಲೂ ಕೂಡ. ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಬರಲ್ಲ. ಇವಾಗ ನಮ್ಮ ಮೊದಲಿನ ಥರ ಕಸ್ಟಮರು ಇಲ್ಲ. ಹೊರೆ 100% ಆಗುತ್ತೆ. ಯಾರು ನಾವು ಹೊರೆ ನಾವು ಎಲ್ಲರೂ ಅನುಭವಿಸ್ತಿದ್ದೀವಿ. ನೀವು ಅನುಭವಿಸ್ತಿದ್ದೀರಾ, ನಾವು ಅನುಭವಿಸ್ತಿದ್ರೆ ನೀವು ನಮ್ಮ ಹತ್ರ ಕೇಳ್ತಾ ಇದ್ದೀರಾ ಅಷ್ಟೇ. ಬಿಟ್ಟರೆ ಇದನ್ನ ಏನು ನಾವು ಸುಧಾರಣೆ ಮಾಡೋಕ್ಕಾಗಲ್ಲ. ಹೌದು, 100% ಇದು ಎವರಿ ಕಾಮನ್ ಪರ್ಸನ್ನು ಅವರೊಂದು ಸ್ಯಾಲ್ರಿ ಮೇಲೆ, ಮಿನಿಮಮ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಷ್ಟಿಷ್ಟು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಗೌರ್ಮೆಂಟ್ಗೆ ಕ್ರೋಸ್ ಟುಗೆದರ್ ಫಂಡು ಬರ್ತಾ ಇರುತ್ತೆ. ಪೆನ್ಷನ್ ಕೊಡೋದಕ್ಕೋಸ್ಕರ, ಏಜ್ ಆಗಿರೋರಿಗೆ, ವಿಡೋ ಪೀಪಲ್ಗೆ ಪೆನ್ಷನ್ ಕೊಡೋದಕ್ಕೋಸ್ಕರ ಕಾಮನ್ ಪರ್ಸನ್ ಮೇಲೆ ಪರ್ ಯೂನಿಟ್ ಜಾಸ್ತಿ ಮಾಡೋದ್ರಿಂದ ಗೌರ್ಮೆಂಟು ಪೆನ್ಷನ್ ಕೊಡೋದ್ರಿಂದ ಏನು ಯೂಸ್ ಆಯಿತು? ಅವ್ರಿಗೆ ಮಾಡಬೇಕು ಅಂದರೆ ಬೇರೆ ಈ ಥರದ್ರಿಂದ ಟ್ಯಾಕ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ರಿಚ್ ಮ್ಯಾನ್ ಆಗ್ಬೋದು, ಮಿಡ್ಲ್ ಕ್ಲಾಸು, ಪೂರು ಎಲ್ಲರಿಂದ ಕಾಮನ್ ಆಗಿ ಏನು ಕಲೆಕ್ಟ್ ಮಾಡಿರ್ತಾರೋ ಅದನ್ನು ಬೇಕಾದರೆ ಪೆನ್ಷನ್ಗೆ ಇನ್ನೊಬ್ಬರಿಗೆ ಅದನ್ನು ಸ್ಪೇರ್ ಮಾಡಬೇಕೇ ವಿನಃ ಕರೆಂಟು ವಿದ್ಯುತ್ ಬಳಸೋದ್ರಿಂದ ಒಬ್ಬ ಮಿಡ್ಲ್ ಕ್ಲಾಸು, ಬಿಲೋ ಮಿಡ್ಲ್ ಕ್ಲಾಸು ಅವ್ರು ಯೂಸೇಜ್ ಮಾಡಿರೋದನ್ನ ಪರ್ ಯೂನಿಟ್ ಜಾಸ್ತಿ ಮಾಡಿ ಪೆನ್ಷನ್ ಕೊಡೋದ್ರೆ ಕರ್ನಾಟಕ ಸರ್ಕಾರ ಏನದು ಬೆನಿಫಿಟ್ ಮಾಡ್ದಂಗಾಗುತ್ತೆ? ನನಗೆ ತಿಳಿದಂಗೆ ಇದು ರೈಟ್ ವೇ ಅಂತ ಅನಿಸಲ್ಲ. ಅದಕ್ಕೆ ಬೇರೆ ದಾರಿ ಹುಡುಕ್ಬೋದು. ಗೌರ್ಮೆಂಟ್ಗೆ ಎಷ್ಟೋ ಕ್ರೋರ್ಸ್ ಟುಗೆದರ್ ಫಂಡ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಅಂತ ಸ್ಪೇರಾಗಿ ಮಾಡಿ ಪೆನ್ಷನ್ ರೂಪದಲ್ಲಿ ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ. ತಿರ್ಗಿ ನಾವು ಕೇಳೋದು ಸರ್ಕಾರಕ್ಕೆ ಯಾರೇ ಇರ್ಬೋದು, ನಾವು ಇವಾಗ ಆಲ್ರೆಡಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಕೊಲ ಬಿಲ್ ಜಾಸ್ತಿ ಆಗಿದೆ, ಬಸ್ ರೇಟ್ಗಳು ಜಾಸ್ತಿ ಆಗಿದೆ, ಬೇರೆ ವಸ್ತುಗಳು ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಯಾವುದೇ ಥರಗೂ ಜಾಸ್ತಿ ಮಾಡಬಾರ್ದು. ಇವೆಲ್ಲ ಬಡವರು ಇದ್ದಾರೆ, ಸುಮಾರು ಜನ ಬಡವರಿದೆ, ದಿನ ಕೂಲಿ ತಿನ್ಕೊಂಡು ತಿಂತಾ ಇದ್ದಾರೆ. ಪಿನ್ಷನ್ಗೆ ಏನು ಕೊಡಬೇಕು? ಪಿನ್ಷನ್ ಯಾರು ಎಂಪ್ಲಾಯೀಸ್ ಯಾರೇ ದುಡಿದ್ರು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನು ಕಟ್ಟಾಗುತ್ತೋ ಪ್ಲಸ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಕಟ್ಟಾಗಿ ಪ್ರಿನ್ಸಿಪಲ್ ಎಂಪ್ಲಾಯರ್ KBನವರೇ ಅವರೇ ದುಡ್ಡು ಹಾಕಿ ಪಿನ್ಷನ್ಗೆ ಸರ್ಕಾರಕ್ಕೆ ಕೊಟ್ಟು ಆ ಎಂಪ್ಲಾಯ್ ರಿಟೈರ್ಡ್ ಆಗೋ ಟೈಮಲ್ಲಿ ಪಿನ್ಷನ್ ಕೊಡಬೇಕು. ನಮ್ಮ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಯಾಕೆ ಪಿನ್ಷನ್ ಕೊಡಬೇಕು? ಯಾಕೆ ಕಾನೂನಿದೆ ತೋರ್ಸೋಕ್ಕೆ ಹೇಳಿ ನೋಡೋಣ. ಕಾನೂನು ಯಾವುದೇ ಇಲ್ಲ. ಯಾವುದೇ ಎಲ್ಲೇ ಕೆಲಸ ಮಾಡೋ ಕಾರ್ಮಿಕರು, ಆ ಕಾರ್ಮಿಕರಲ್ಲಿ 12% ಡಿಡಕ್ಷನ್ ಆಗುತ್ತೆ ಯಾವುದ್ರು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ನು, ಇನ್ನು 12% ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕಟ್ಟೋದೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನಲ್ಲಿ 8.33 ಪಿನ್ಷನ್ ಅಮೌಂಟ್ ಹೋಗುತ್ತೆ, ರಿಮೈನಿಂಗ್ ಅಮೌಂಟು 3.67 ನಮ್ಮ ಅಕೌಂಟಿಗೆ ಬರುತ್ತೆ. ಈ ಥರ ರೂಲ್ಸ್ ಇದೆ. ಇದು ಯಾಕೆ ಏಕಾಏಕಿ ಸರ್ಕಾರ ಮಾಡೋದು ಖಂಡಿಸ್ತಾ ಇದ್ದೀವಿ. ನಾವು ಯಾರೇ ಇರ್ಬೋದು, ನಾವು ಖಂಡಿಸ್ತೀವಿ. ಸರ್ಕಾರಕ್ಕೆ ಈ ಥರ ನಮ್ಮ ಪಬ್ಲಿಕಲ್ಲಿ ದುಡ್ಡು ಇಸ್ಕೊಂಡೋಗಿ ಪಿನ್ಷನ್ ಕೊಡೋಕ್ಕೆ ನೆಸೆಸಿಟಿ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೇಟು ನಮ್ಮ ಮೇಲೆ ಜಾಸ್ತಿ ಮಾಡಿದ್ರೆ ಜನಕ್ಕಾಗಿ ಗೌರ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಗೊತ್ತಾಗಲ್ಲ. ಏನು ಅವರ ಕಡೆಯಿಂದನೇ ದುಡ್ಡು ಮಾಡಿ ಏನಾದರೂ ಮಾಡಿದ್ರೆ ಅದು ಜನಕ್ಕೆ ಉಪಯೋಗ ಆಗುತ್ತೆ. ಮಿಡ್ಲ್ ಕ್ಲಾಸ್ ಜನದ ಮೇಲೆ ಎಲ್ಲ ಹೊರೆ ಹಾಕಿ ಮತ್ತೆ ಮಿಡ್ಲ್ ಕ್ಲಾಸ್ಗೆ ಕೊಟ್ಟರೆ ಅವ್ರ ಹತ್ರನೇ ಕಿತ್ತು ಅವ್ರ ಹತ್ರನೇ ಕೊಡೋದಾದರೆ ಏನು ಯೂಸ್ ಇಲ್ಲ. ಆ ಥರ ಸ್ಕೀಮ್ ಕೊಟ್ಟರೂ ಯೂಸ್ ಇಲ್ಲ. ಅದು ಏನು ಕೊಡೋಕ್ಕಾಗೋವಂಥದ್ದು. ಇವಾಗ ಎಜುಕೇಷನ್ ಫ್ರೀ ಕೊಡ್ಬೋದು, ಇಲ್ಲ ಹಾಸ್ಪಿಟ್ಲಲ್ಲಿ ಫ್ರೀ ಕೊಡ್ಬೋದು. ಆ ಥರದ್ದು ಕೊಟ್ಟು ಇದು ಸುಮ್ಮನೆ ರೇಷನ್ ಫ್ರೀ ಕೊಡ್ತೀವಿ, 2,000 ಫ್ರೀ ಕೊಡ್ತೀವಿ, ಅದೆಲ್ಲ ಕೊಟ್ಟು ಸುಮ್ಮನೆ ಇಲ್ದಿರೋ ರೇಟ್ಗಳೆಲ್ಲ ಜಾಸ್ತಿ ಮಾಡಿ. ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಬರೀ 50,000 ಇತ್ತು, ಈಗ 1.5 ಲಕ್ಷ ಆಗಿದೆ. ಫ್ರೀ ಇತ್ತು TCL ಹಾಕೊಳ್ಳೋಕೆ ಮುಂಚೆ, ಇವಾಗ ಈಗ 4-5 ಲಕ್ಷ ಆಗುತ್ತೆ. ಆ ಥರದ್ದೆಲ್ಲ ಏನಕ್ಕೆ ಮಾಡಬೇಕು? ಫ್ರೀ ಕೊಡ್ತೀವಿ ಅಂತ ತೋರಿಸ್ಕೊಳೋದು. ಸುಮ್ಮನೆ ಗೌರ್ಮೆಂಟ್ ನಮ್ಮದೇ ಬರಲಿ ಗೌರ್ಮೆಂಟ್ ಅನ್ನೋ ತೋರಿಕೆಗೋಸ್ಕರ ಫ್ರೀ ಕೊಡ್ತಾ ಇದ್ದಾರೆ ಹೊರತು ಅದರಿಂದ ಜನಕ್ಕೆ ಯಾರಿಗೂ ಉಪಯೋಗ ಆಗ್ತಿಲ್ಲ. ಇನ್ನೂ ಕಷ್ಟ ಆಗ್ತಿದೆ ಅಷ್ಟೇ. ಎಲ್ಲನೂ ಕಷ್ಟ ಮಾಡಿ ಗೌರ್ಮೆಂಟ್ ಏನು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ.